गदाधरं विष्णु ಅಲ್ಲಪ್ಪ ನಮ್ಮನ್ನ ಕರ್ಕೊಂಬಂದಿಲ್ಲ. ನಿಮ್ಮ ದಣಿ ಎಲ್ಲದನ? ನಮ್ಮ ದಣಿ ಹೊಲ್ದಾಗ ಇರ್ತಾನ, ಅಲ್ಲಿಗೆ ಹೋಗ್ರಿ. ಆಯ್ತು ಬರ್ರಿ ಮಕ್ಕಳ, ಬರ್ರಿ ಜಲ್ದಿ ಬರ್ರಿ, ಹೋಗ್ಬರ್ರಿ. ತಡ ಮಾಡಬೇಡ್ರಿ, ಗುಟ್ಟಾಗಿರ್ಲಿ. ಮಕ್ಕಳ ಇಲ್ಲೇ ಅದಾರ, ಸೈಲೆಂಟಾಗಿರ್ರಿ. ನಾನು ಹೇಳಿದ ಜಾಗದಾಗ ಒಬ್ಬೊಬ್ಬರು ಹೋಗ್ಬೇಕ. ಬರ್ರಿ ಸಾಕು ಬರ್ರಿ. ಈಗ ಮತ್ತೆ ಬರಂಬರ್ರಿ ನಾಳೆ. ಇಲ್ಲದರ Oh no! ಬರ್ಮಪ್ಪ, ಏನ್ ಉಂಡು ಮನೆಗೆ ದ್ರೋಹ ಮಾಡ್ತಿದ್ಯಾ? ಬರ್ಮಪ್ಪ, ಬರ್ಮಪ್ಪ, ಏಯ್ 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 ಏಯ್
ಮಾಡಿದೀಯ ನಿನ್ನ ನಿನ್ನ ಅಂತ್ಯ ನನ್ನಿಂದ. ಬಿಟ್ರಲ್ಲಪ್ಪ ದಣಿನ. ಹೌದು ಮಗ, ಆತಲ್ಲಪ್ಪ. ಮುಗಿತು ಮಗ. ದಣಿನಿಲ್ಲ, ಮಕ್ಕಳು ಇಲ್ಲ, ದಣಿ ಇಲ್ಲಪ್ಪ ಮಗ. ಹೆಂಡ್ತಿ ಇಲ್ಲ. ಮಗ ಖುಷಿ ಪಡಬೇಡ್ರು, ದಣಿ ಇನ್ನೊಬ್ಬ ಮಗ ಕಾಣ್ತಾ ಇಲ್ಲ. ಎಲ್ಲದನಪ್ಪ ಆತ? ಎಲ್ಲದನಪ್ಪ ಅದೇ ಅವ್ನು? ಅದೇ ನಾವು ಮಾಡಿದ ತಪ್ಪಾಗತ್ತೆ. ಹುಡುಕ್ರು, ಅವಂಗು ಹುಡುಕ್ರು. ಅವನೇನು ಹುಡ್ಕೋದು, ಅವನ್ ಬಂದೇ ಬರ್ತಾನ. ಅವ್ರ ಅಪ್ಪನ ಅವ್ರ ಫ್ಯಾಮಿಲಿ ಎಲ್ಲ ಸಾಯಿಸಿವಲ್ಲ, ಆತ ಬಂದೇ ಬರ್ತಾನ. ಬಂದ ತಕ್ಷಣ ಅವಂದು ಒಂದ್ ಕೈ ನೋಡ್ಕೊಳ್ಳೋಣ. ಮಗ ಎಚ್ಚರ ತಪ್ಪಬೇಡ ಮಗ, ಇದ್ರಾಗ ಎಚ್ಚರ ತಪ್ಪಬೇಡ್ರಿ. ಆಯ್ತಾ? ಆದ್ರೂ ಅವನು ಬರೋದು ಕಾಯನ ಮೈ ತುಂಬಾ ಕಣ್ಣಿರ್ಲಿ. ಇನ್ನು ಈ ಆಸ್ತಿ ಎಲ್ಲ ನಮ್ದೇ. ನಾವೇ ಇನ್ನು ನಮ್ಮ ಜೀವನ ಅಜ್ಜ ಜೀವನ. ಬರ್ರಿ ಕೆಲಸ ಆದ್ರೆ ಹುಷಾರ್. ಮೈ ತುಂಬಾ ಕಣ್ಣಿಲ್ಲ ಮತ್ತೆ. ಏನ್ ಬರಪ್ಪ, ಓದ್ ಕೆಲಸ ಆತ ಬಸಣ್ಣ. ನಾವು ಕೈ ಇಟ್ಟು ಕೆಲಸ ಫೇಲ್ ಆಗಲ್ಲ. ಹೆಂಗದರ ಮಕ್ಕಳು ಹುಲಿ 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 ಹುಲಿ. ಆ ದಣಿಕತಿ ಮುಗಿತು, ಆ ಮನಿ ವಾಸ್ತಾರ ನಾವೇ. ಬಸಣ್ಣ ಮುಗಿತನಕ ಬೇಡ, ಆ ವಂಶದ ಕುಡಿ ಇನ್ನೂ ಒಂದಿದೆ, ನಿನಗ್ ಗೊತ್ತಾಗಿಲ್ಲ. ಆ ಕುಡಿನ ನಾವು ನೋಡ್ಕೊತೀವಿ. ಮರಬಪ್ಪ, ಆ ಆಸ್ತಿಗೆ ಅರ್ಧ ನಿನಗೆ ಅರ್ಧ ನನಗೆ. ಆಯ್ತು ಆಯ್ತು, ಒಪ್ಕೊಂಡೆ. ಅರ್ಧ ಆಸ್ತಿ ಬಸವಣ್ಣಗಂತ ಕೊಡ್ರು. ಆಯ್ತಪ್ಪಾಜಿ, ಆಯ್ತಾಯ್ತು. ಆಯ್ತಾಯ್ತು, ಹೋಗಂಬರ್ರಿಯಪ್ಪ. ನಡಿಯಪ್ಪ. ಈಗ ನಾನಾದ ಶ್ರೀಮಂತ, ನನ್ನನ್ನು ಮೀರಿಸುವವರು ಯಾರೂ ಇಲ್ಲ. ಈ ಎಲ್ಲ ಆಗರ್ಭ ಆಸ್ತಿಗೆಲ್ಲ ನಾನೇ ಒಡೆಯ. ಮಂಗು, ಮಂಗು, ಏನ್ ಮಾಡ್ತಾ ಇದೀಯ ಮಗ? ಬಾಯಲ್ಲಿ ಅಪ್ಪ ಬಂದೆ. ಅಪ್ಪ ಏನ್ ಹೇಳ? ಬಾಯಲ್ಲಿ. ಅಪ್ಪ ಬಂದೆ. ಸಂಗೋ ಇಲ್ಲೋದ? ಸಂಗು ಇಲ್ಲೇ ಯಾವ ಊರಿಗೆ ಹೋಗಿ ಬರ್ತಾನಂತ ಹೋಗಿನಪ್ಪ. ಅವ್ನು ನನಗೂ ಹೇಳಿಲ್ಲ. ಏನು ಮಗಪ್ಪ, ಒಬ್ಬೊಬ್ಬರೇ ಅಡ್ಡಾಡ್ಬಿಡು ಅಂತ ಹೇಳಿಲ್ಲ ನಿಮ್ಗೆ? ಹೇಳಪ್ಪ, ಆದ್ರ ಆತ ಒಬ್ಬತ್ತು ಹೋಗ್ಯಾನ. ಬರಲಿ. ಆಗೋಲ್ದಕ್ಕ ಸಂಗುಗೆ ಒಂದು 600 ಹೇಳಿದ್ದೆ. ಹೇಳ ನಾನು. ಏನಪ್ಪ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೌದಾ? ಇನ್ನು ಗಂಗು ಎಲ್ಲಿ ಏನ? ಇಲ್ಲೇ ಎಲ್ಲಿಗೆ ಹೋಯ್ತಂತ ಹೋದ. ಎತ್ತಾಗ ಹೋದ್ನಪ್ಪ, ಗೊತ್ತಿಲ್ಲ. ಏನು ಮಕ್ಕಳಾದ್ರು ನೀವು? ಸ್ವಲ್ಪ ಹೇಳ್ಬೇಕು ಕೇಳ್ಬೇಕು ಅನ್ನೋ ವಿಚಾರನೇ ಇಲ್ಲ ಏನು ನಿಮ್ಗೆ? ಅಲ್ಲ, ಇಬ್ರು ದೊಡ್ಡ ಮಕ್ಕಳು ಹಂಗದಾರ ನೋಡು. ಸರಿ, ಸಂಗು ಏನು ಮಾಡ್ಯಾನೋ ಗೊತ್ತಿಲ್ಲ. ಇನ್ನು ಗಂಗುಗರ ಹೇಳೋಣ. ಫೋನ್ ಹಚ್ಚೊಂಗೊಂದು. ಫೋನ್? ಹಾಂ, ಹಚ್ಚ ಎಲ್ಲದಂಗೆ ಕೇಳು. ಹಲೋ
ಅಣ್ಣ ಎಲ್ಲಿದೆ ಅಣ್ಣ? ಇಲ್ಲಿ ಅಪ್ ಕರೆಕತ್ತಿದ್ನಾ? ಹಾಂ ಸರಿ ಸರಿ, ಅದಕ್ಕಾಗಿ ಫೋನ್ ಕೊಡ್ತು ನೋಡು. ತಗಪ್ಪ. ಗಂಗು, ಏ ಗಂಗು ಎಲ್ಲಿದೆಯಾ? ಹಾಂ ಸ್ವಲ್ಪ ಜಲ್ದಿ ಮನೆಗೆ ಬಾರಪ್ಪ. ಹಾಂ ಮಾತಾಡೋಯ್ತು ಬಾ ನಿನ್ನ ಹತ್ರ. ಸರಿ ಸರಿ, ಗಂಗು ಬರ್ತಾನಂತ ಬರಲಿ. ನೀನು ಹೋಗಪ್ಪ, ಹೊಲ್ದಕ್ಕೆ ಹೋಗು. ಆಳಿಗೂ ಬರ್ತಾನಂತ ಹೇಳಿದ್ದ, ಹೋಗು. ಸರಿ ಸರಿ. ಅದು ಆ ಕಡೆ ಡೋಣಿದ ಕೆಲಸ ಇದ್ದಾವಲ್ಲಿ, ಅದೆಲ್ಲ ಕೆಲಸ ಸ್ವಲ್ಪ ನೋಡ್ಕೆ. ಸರಿ ಸರಿ ಮಾಡ್ಕೊಂಡು. ಆಯ್ತು ಹೋಗಪ್ಪ, ಸ್ವಲ್ಪ ಜಲ್ದಿ ಹೋಗಪ್ಪ. ಹಾಂ ಸ್ವಲ್ಪ ಕಾಜಿರಲಿ ಬದುಕಿನ ಕಡೆ. ಇಲ್ಲಿ ಒಬ್ಬರು ಅಲ್ಲಿ ಕುಂತಾರ, ಇಲ್ಲಿ ಬರಕತ್ತಾನ. ಇದ್ರಾಗ ಯಾರು ದಣಿಗಳು ಯಾರಿದು ಚೆಕ್ ಮಾಡ. ಏನ್ ಹಿಂಗ್ ಬೆವರಾಕತ್ತಿಲ್ಲಪ್ಪ? ಏನು? ಏನಿಲ್ಲ, ಇದು ಬರ್ಮಪ್ಪ ಅವ್ರ ಮನೆ ಅಂತಂತಂದ ಇಲ್ಲ ಎಲ್ಲೈತ್ರಿ? ಬರ್ಮಪ್ಪ ದಣ್ಯಾರ ಅಂತಂತಂದ. ಅವ್ರ ಹಾ ಅವ್ರ ಅವ್ರಪ್ಪ. ಸರ್ ನಮಸ್ಕಾರ. ದಣಿ, ಓ ದಣಿ, ದಣಿ ರೀ, ದಣಿ ಏನ್ರಿ? ಅಲ್ಲೊಬ್ರು ಹಂಗ ಮಾಡಿದ್ರೆ ಇಲ್ಲೊಬ್ರು ನೀವು ಹಂಗ ಬೆವರಕತ್ತಿರ ನಾನು ನೋಡಿ. ನೀವು ನಿಮ್ಮ ಮಗ ನನಗ ಕೆಲಸ ಮಾಡೋದು ಅಂತಂದು ಹೇಳಿದ್ದ, ಕೆಲಸ ಮಾಡಕ್ ಬಂದಿ ನಾವು ನಿಮ್ಮ ಹೊಲ್ದಾಕ. ಹೌದಾ? ಹಾ ಹಾ ಕೂತ್ಕೋ. ಅವನಿದ್ದ ಬೆವರಕತ್ತಿರಲ್ಲ ನೋಡಿ, ನಾನು ನೋಡಿ. ಕೂತ್ಕೋಪ್ಪ, ಕೂತ್ಕೋ. ದಣೆ ನಿಮ್ಮ ಹೊಲ್ದಾಗ ಕೆಲಸ ಖಾಲಿ ಐತೆ ಅಂತಂದು ನಿಮ್ಮ ಮಗ ಯಾರ ಗಂಗು ಅಂತ ನಮ್ಮ ನಿರ್ಪದವ್ರಿಗೆ ಹೇಳಿದ್ದ. ನಿರ್ಪದವರು ನಮ್ಮನ್ನು ಕಳಿಸ್ಯಾರ. ನಿಮ್ಮ ಮಗ ಗಂಗು ಎಲ್ಲಿದಾರಿ ಅವರು? ಹೌದಾ? ಯಾವ ಊರಪ್ಪ ನಿಮ್ದು? ನಮ್ಮದು ಇಲ್ಲೇ ಪಕ್ಕದಾಗ್ರಿ, ಪಕ್ಕದ ಊರ್ರಿ. ಯಾರು ಹೇಳಿದ್ರಿ ನಿಮ್ಗೆ? ಗಂಗು ಅಂತಂದು ಅದಾರಲ್ರಿ, ಯಾರ ನಿಮ್ಮ ಮಗ ಯಾರವ್ರು? ನಮ್ಮ ಮಗನ. ನಮ್ಮ ಫ್ರೆಂಡು ನಿರ್ಪದವ್ರು ಅದಾರ, ಅವ್ರಿಗೆ ಹೇಳಿದ್ರಂತ. ಅದಕ್ಕಂದಲೇ ನಾವು ಕೊಟ್ಟು ಕರೆ ಕಳಿಸಿದ್ರು, ಅದಕ್ಕಂದಲೇ ಬಂದ್ವಿ ನಾವು. ಅದೇ ನಮ್ದು ಸಾಕಷ್ಟು ಆಸ್ತಿ ಐತಿ. ಆಸ್ತಿಯಲ್ಲಿ ಒಂದು ಬೇಕಾಗಿತ್ತು, ಒಬ್ಬ ಮನುಷ್ಯ ಬೇಕಿದ್ದ ನಂಬಿಕೆಸ್ತ. ಹೇಳಿರ್ಬೋದು. ಸರಿ, ನನ್ನ ಮಗ ಹೇಳಿದನಪ್ಪ ನಿಮ್ಗೆ. ಹ್ಞೂನ್ರಿ, ಹೌದಣೆ. ಅದು ಅವ್ರ ಮುಂದೆ ಹೇಳಿದ್ರಂತ, ನಿರ್ಪದಿಯವ್ರ ಮುಂದೆ. ಮತ್ತೆ ಮತ್ತೆ ಕೆಲಸ ಕೊಡ್ರಿ, ಮತ್ತೆ ಹೆಂಗ ಏನು ಅಂತಂತಂದು ನಮ್ಮ ಸಂಬಳ ಎಷ್ಟು ಕೊಡ್ತೀರಿ ಹೊಲ್ದಾಗ? ಅಲ್ಲೋ ತಮ್ಮ, ನಿನ್ನ ಎಲ್ಲೋ ನೋಡ್ದಂಗೆ ಆಗೈತೆ ನಾನು. ಬಿಡುದಣ್ಣಿ, ನೀನು ನನ್ನಂಗೆ 7 ಮಂದಿ ಇರ್ತಾರಪ್ಪ. ನೀನು ನನ್ನ ಅಂತಂದ್ರೆ ಹೆಂಗೆ ಹೇಳು? ಇಲ್ಲೇ ಎಲ್ಲೋ ಆಡ್ಬಲ್ ಜಾಗದಾಗ ನೋಡ್ದಂಗೆ ಆಗಿತ್ತಪ್ಪ. ದಣಿ, ನನ್ನಂಗೆ 7 ಮಂದಿ ಇರ್ತಾರ, ಬಿಡು. ಅದು ನನಗೆ ಈ ಕೆಲಸದ ವ್ಯವಸ್ಥೆ ಮಾಡು. ಆಯ್ತು ಸರಿ, ನನ್ನ ಮಗ ಬರಲಿ. ಈಗ 2 ದಿನ ಎಲ್ಲರೂ ಇರು. ನನ್ನ ಮಗ ಹೋಗ್ಯಾರ, ಬಂದಿದ್ದು ಮಾತಾಡಿ ನಿನಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ಹಲೋ, ಹಾಂ ಎಲ್ಲಿದೆ ಮಗ? ಹಾಂ ಸ್ವಲ್ಪ ಆದಷ್ಟು ಜಲ್ದಿ ಬರಪ್ಪ. ಇಲ್ಲ, ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಬಾ. ಆಯ್ತು ಬಾ, ಜಲ್ದಿ ಬಾ. ಆಯ್ತಾ, ಬನ್ನಿ. ಇಲ್ಲೇ ಬರಕತ್ತೀನಿ. ಯಾಕೋ ನಂಗೆ ಭಯ ಆಗತ್ತದಪ್ಪ. ಅಪ್ಪ, ನಿನಗೂನಲ್ಲ ನನಗೂ ತುಂಬ ಭಯ ಆಕತೈತಿ. ಅದಕ್ಕೆ ನಾನು ದಿಕ್ಕೋಸ್ಕರಂಗ ಹೊಲಕ್ಕೆ ಹೋಗ್ಬಿಟ್ಟೆ. ಹೌದು, ಆ ಮನುಷ್ಯನ ನೋಡಿದ್ರೆ ಬಂದಿದ್ದ ನಿನ್ನ ಹತ್ರ. ಬಂದಿದ್ದ. ಆ ಮನುಷ್ಯನ ನೋಡಿದ್ರೆ ಯಾಕೋ ನಮಗೆ ಭಯ ಆಗಕತ್ತೈತಪ್ಪ. ನನಗೆ ಅದೇ ಅನುಮಾನ ಆಗಕತ್ತೈತಿ. ಏನು ಮಾಡೋದಪ್ಪ, ದಿಕ್ಕು ತಿಳಿಲಾರ್ದಂಗೆ ಆಗೈತಿ.
ಮುಂದೆ ನಮಗೆ ಕೇಡು ಕಂಡಂಗೆ ಆಗುತ್ತೆ. ಇದಕ್ಕೆ ಏನಾದರೂ ಒಂದು ಯೋಚನೆ ಮಾಡೋಣ ನಮಗೆ.